ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಕೆಲಸಕ್ಕೆ ಹೋಗೋ ಮುಂಚೆ ಬಸಳೆ ಕಟ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ದಾಸವಾಳ ಸೊಪ್ಪಿದು ದೋಸೆ ಮಾಡೋಣ ಅಂತ ಹೇಳಿ ದಾಸವಾಳ ಸೊಪ್ಪು ಮತ್ತು ನಾನು ಬಸಳೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಯಾವ ಮಕ್ಕಳು ಸ್ವಲ್ಪ ಸೊಪ್ಪು ಅಂತ ಒಂಥರ ಕೆಲವು ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂಥವ್ರಿಗೆ ಈ ಥರ ದೋಸೆ ಮಾಡಿಕೊಡಿ. ಪ್ರಾಗ್ಯಾಗಂತೂ ಈ ಥರ ಗ್ರೀನ್ ದೋಸೆ ಅಂದರೆ ತುಂಬ ಇಷ್ಟ, ಯಾಕಂದರೆ ತುಂಬ ಕಲರ್ಫುಲ್ ಆಗಿರುತ್ತೆ ಮತ್ತು ಹೆಲ್ದಿ ಕೂಡ. ಸುಮ್ಮನೆ ಒಂದು ಅಕ್ಕಿ ಹಾಕಿ ದೋಸೆ ಮಾಡಿಕೊಡೋದಕ್ಕಿಂತ ಈ ಥರ ಸ್ವಲ್ಪ ಸೊಪ್ಪೆಲ್ಲ ಸೇರಿಸೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ದೋಸೆಗೆ ನೀವು ನೀರು ದೋಸೆ ಎಲ್ಲ ಮಾಡ್ತೀವಲ್ಲ, ಮಾಮೂಲಿ ದೋಸೆ ನುಣ್ಣಗೆ ರುಬ್ಕೊಂಡ್ರಾಯ್ತು. ನಾನು ಪುಡಿಯುಪ್ಪು ಹಾಕ್ತಾಯಿಲ್ಲ, ನಮ್ಮ ಮನೇಲಿ ಜಾಸ್ತಿ ಪುಡಿಯುಪ್ಪು ಯೂಸ್ ಮಾಡಲ್ಲ, ಕಲ್ಲುಪ್ಪೇ ಯೂಸ್ ಮಾಡ್ತಾರೆ. ಪುಡಿಯುಪ್ಪು ಅಂದರೆ ಹಾಕಿದ ತಕ್ಷಣ ಬೇಗ ಕರ್ಗೋಗ್ಬಿಡುತ್ತೆ ಅನ್ನೋದೊಂದು. ಕಲ್ಲುಪ್ಪು ಹಾಕಿದರೆ ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ, ಯಾಕಂದರೆ ಅದು ಕರಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಆರೋಗ್ಯಕ್ಕೆ ಕಲ್ಲುಪ್ಪೇ ತುಂಬ ಒಳ್ಳೆಯದು. ಆದಷ್ಟು ನಿಮ್ಮ ಅಡುಗೆಯಲ್ಲಿ ಕಲ್ಲುಪ್ಪನ್ನು ಜಾಸ್ತಿ ಉಪಯೋಗಿಸಿ. ಪುಡಿಯುಪ್ಪು ಎಲ್ಲಿ ಅನಿವಾರ್ಯ ಅನ್ನೋದು ಇರ್ತದೆ ಅಲ್ಲಿ ಮಾತ್ರ ಉಪಯೋಗಿಸಿ, ಯಾಕಂದರೆ ಜೀವನ ಇರೋದು ಒಂದೇ ಅಲ್ವಾ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಇದನ್ನು ಬೇಕಾದರೆ ನೀವು ಬೆಳಗ್ಗೆ ಬೇಕಾದ್ರೂ ರುಬ್ಕೋಬೋದು, ಇಲ್ಲ ಒಂದು ದಿವಸಕ್ಕೆ ಮುಂಚೆನೇ ರುಬ್ಬಿ ಇಟ್ಕೋಬೋದು. ಆರಾಮಾಗಿ ಬೆಳಗ್ಗೆ ದೋಸೆ ಮಾಡ್ಕೋಬೋದು. ಎರಡು ಟೈಪಲ್ಲಿ ಕೂಡ ನಾನು ನಿಮಗೆ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಇದು ನಾನು ಬೆಳಗ್ಗೆ ರುಬ್ಬಿರೋದು. ಇದು ತುಪ್ಪ ಜೊತೆ, ಚಟ್ನಿ ಜೊತೆ, ಬೆಲ್ಲದ ಜೊತೆ, ಜೋನಿ ಬೆಲ್ಲ ಅಂತ ಬರ್ತದಲ್ಲ, ನೀರು ಬೆಲ್ಲ, ಅದ್ರ ಜೊತೆ ತಿನ್ನೋಕ್ಕೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬೆಳಗ್ಗೆ ನಾನು ನೆಲ ಒರೆಸಿ ಆದಮೇಲೆ ಇಲ್ಲಿ ಎದುರುಗಡೆ ಎಲ್ಲ ನೀರಾಕಿ ತೊಳಿತೀನಿ. ಆವಾಗ ಈ ಥರ ಎಲ್ಲ ಕ್ಲೀನ್ ಮಾಡೋದು ಪ್ರಾಗ್ಯನ ಕೆಲಸ. ಏನಾದರೂ ಮಾಡ್ತಾ ಇರ್ತಾಳೆ, ಅವಳಿಗೆ ಇದು ಆಟ ಆಡಿದಾಗೂ ಆಯಿತು, ಕ್ಲೀನ್ ಮಾಡಿದಾಗೂ ಆಯಿತು ಅಂತ. ಆಮೇಲೆ ಐಸ್ ಕ್ರೀಮ್ ಮಾರಕ್ಕೆ ಬಂದಿತ್ತು, ಈ ಕ್ಯಾಂಡಿ ಎಲ್ಲ ಮಾರಕ್ಕೆ ಬರ್ತಾರಲ್ಲ, ಅದಕ್ಕೆ ಪ್ರಾಗ್ಗೆ ದುಡ್ಡು ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ. ಒಂದು ಫ್ರಿಜ್ಜಲ್ಲಿ ಇಟ್ಕೊ, ಎರಡು ಕರ್ಗೋಗುತ್ತೆ. ಹೇಳಿ, ಇದು ಚಿಕ್ಕು ಕ್ಯಾಂಡಿ. ಇವಾಗ ಮಧ್ಯಾಹ್ನಕ್ಕೆ ನಾನು ಬಸಳೆ ಅಮ್ಮ ಬೆಳಗ್ಗೆ ಕಟ್ ಮಾಡಿದ್ರಲ್ಲ ಅದದ್ದೇ ಸಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಸರುಬೇಳೆ ಹಾಕಿಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಏನು ರೆಸಿಪಿ ಶೇರ್ ಮಾಡ್ತಾಯಿಲ್ಲ ನಾನು. ನನಗೆ ಬಸಳೆ ಸಾರು ಅಂದರೆ ತುಂಬ ಇಷ್ಟ. ಇದು ನಮ್ಮ ಮನೆಯಲ್ಲೇ ಬೆಳೆದಿರೋದ್ರಿಂದ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಮಸಾಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿದ್ದೆ ಬಸಳೆ. ಈಗ ಮಸಾಲೆ ಎಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ನಮ್ಮದು ಮಧ್ಯಾಹ್ನದ ಸಾಂಬಾರು ರೆಡಿಯಾಗಿ. ಈ ವ್ಲಾಗಲ್ಲಿ ನಿಮಗೆ 2 ದಿವಸದ ವಿಡಿಯೋ ಬರ್ತದೆ, ಯಾಕಂದರೆ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪ್ರಾಗ್ಯಂಗೆ ಇಂಜೆಕ್ಷನ್ ಹಾಕಿದ ಮೇಲೆ 2 ಡೇಸ್ ತುಂಬ ಜ್ವರ ಇತ್ತು. ಹಾಗೆ ಅವಳ ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ಪ್ರತಿಯೊಂದಕ್ಕೂ ನನ್ನನ್ನು ಕರಿತಾ ಇದ್ಲು. ಹಾಗೆ ಊರಿಗೆ ಬಂದಿರೋದ್ರಿಂದ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ವಿ. ಹಾಗಾಗಿ 2 ದಿವಸದ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ವಲ್ಪ ಸ್ವಲ್ಪ ಹಾಕು, ಎಲ್ಲದಕ್ಕೂ ಹಾಕು. ಫುಲ್ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ. ಆ ಕಡೆ ಹಾಕು. ನೀರು ಹಾಕು ಜನ, ಅದಕ್ಕೆ ಜಾಸ್ತಿ ಬೇಡ, ಮೇಲೆ ಇದಕ್ಕೆ ಸ್ವಲ್ಪ ಹಾಕು, ಸ್ಪ್ರೆಡ್ ಮಾಡು. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಹಾಲು ತರ್ತಾರೆ ಡೈರಿಯಿಂದ. ಹಾಗಾಗಿ ಹಾಲು ತಂದ ಕೂಡಲೇ ನಾನು ಹಸಿ ಹಾಲನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಹಾಗೆ ಅರಿಶಿಣದ ಕೊಂಬು ನಮ್ಮ ಮನೆಯಲ್ಲೇ ಇರೋದು, ಅದನ್ನು ಹಾಕಿಬಿಟ್ಟು ಇವಾಗ ಹಾಲು ಹಾಕಿ ತೇದ್ಕೊಳ್ತಾ ಇದ್ದೀನಿ ಅರಿಶಿಣವನ್ನು ನನ್ನ ಫೇಸಿಗೆ ಅಪ್ಲೈ ಮಾಡಲಿಕ್ಕೆ.
ತುಂಬ ಚೆನ್ನಾಗಾಗುತ್ತೆ. ನೀವು ಕಾಯಿಸಿದ ಹಾಲು ಹಾಕೋದಕ್ಕಿಂತ ಈ ಹಸಿ ಹಾಲು ಹಾಕಿದರೆ ತುಂಬ ಎಫೆಕ್ಟಿವ್ ಆಗುತ್ತೆ ಸ್ಕಿನ್ನಿಗೆ. ಇದು ಇಬ್ಬರಿಗೂ ಮಾಡ್ತಾಯಿದ್ದೆ, ನನಗೂ ಮತ್ತು ಪ್ರಾಗ್ಯಂಗೆ. ಅವಳು ಮಲಗಿದ್ದಾಳೆ, ಅವಳು ಎದ್ದು ತಿಂಡಿ ಎಲ್ಲ ತಿಂದಾದ್ಮೇಲೆ ಆಮೇಲೆ ಹಚ್ಚೋಣ ಅಂಥೇಳಿ. ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಆ ಥರ ಎಲ್ಲ ಏನು ಕಲೆಗಳಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಮುಖ ಕೂಡ ಬ್ರೈಟ್ ಆಗುತ್ತೆ. ಇದು ನನಗೆ ತುಂಬ ಒಂದು 2 ದಿವಸ ಹಚ್ಚಿದಾಗಲೇ ಸ್ವಲ್ಪ ಫೇಸ್ ಎಲ್ಲ ತುಂಬ ಗ್ಲೋ ಬಂದಿತ್ತು. ನೀವು ಟ್ರೈ ಮಾಡಿ. ಬಟ್ ಒಳ್ಳೆ ಅರಿಶಿನ ಪುಡಿ ತೊಗೊಳ್ಳಿ. ನಿಮಗೆ ಕೊಂಬು ಸಿಕ್ಕಿಲ್ಲ ಅಂದರೆ ಹೊರಗಡೆ ಸಿಗುತ್ತೆ ಅಂಗಡಿಗಳಲ್ಲಿ, ವಿಚಾರಿಸಿ ತೊಗೊಳ್ಳಿ. ಇದು ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಕಜ್ಜಿ ಎಲ್ಲ ಇದ್ದರೆ, ಸಣ್ಣ ಸಣ್ಣ ಕಜ್ಜಿ ಇರುತ್ತಲ್ಲ ಫೇಸಲ್ಲಿ, ಅದೆಲ್ಲ ಹೋಗುತ್ತೆ. ಮತ್ತು ಡಾರ್ಕ್ ಸರ್ಕಲ್ ಏನಿದೆ, ಡಾರ್ಕ್ ಮಾರ್ಕ್ ಏನಿದೆ, ಅದೆಲ್ಲ ಕ್ರಮೇಣ ಹೋಗ್ತಾ ಬರುತ್ತೆ, ಒಂದು ಸಲ ಹೋಗಲ್ಲ. ಇದು ಫ್ರೆಶ್ ಅರಿಶಿಣದ ಕೊಂಬು ನಾನು ಹಚ್ಚಿರೋದು. ನಾನು 2 ಡೇಸಿಂದ ಹಚ್ಚುತ್ತಾ ಇದ್ದೀನಿ. ನೋಡೋಣ ನನಗೆ ಏನು ಬೆನಿಫಿಟ್ ಬರ್ತದೆ ಅಂತ. ಅಲ್ಲಿ ಯಾಕೋ ಸ್ವಲ್ಪ ವಿಡಿಯೋ ಬ್ಲರ್ ಆಗಿ ಬರ್ತದೆ, ಹಾಗೆ ಈ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪವಾಗಿ ಕಡ್ದಿದ್ದೀನಿ ಈ ಸಲ. ಹಸಿ ಹಾಲು ತೊಗೊಂಡಿರೋದು ನಾನು, ಇದು ಅಲ್ಲ, ಕಾಯಿಸಿರೋ ಹಾಲಲ್ಲ, ಹಸಿ ಹಾಲು ತೊಗೊಂಡೆ. ಕಾಯಿಸಿರೋ ಹಾಲಿಗಿಂತ ಹಸಿ ಹಾಲೇ ಬೆಸ್ಟ್ ಆಗಿರುತ್ತೆ. ಓಕೆ, ಇದನ್ನೊಂದು ಅರ್ಧ ಗಂಟೆ ಆದರೂ ಬಿಡಬೇಕು ಫೇಸಲ್ಲಿ. ಜಾಸ್ತಿ ಬೇಕಾದರೆ ನಿಮಗೆ ಬಿಟ್ಕೊಳ್ಬೋದು. ಅರ್ಧ ಗಂಟೆ ಆದಮೇಲೆ ಫೇಸ್ ಎಲ್ಲ ವಾಶ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ನನ್ನ ಮುಖ ಹೇಗಾಗಿದೆ ಅನ್ನೋದನ್ನು. ನೀವು ಟ್ರೈ ಮಾಡಿ. ಬಟ್ ಅರಿಶಿಣದ ಕೊಂಬು ಅಥವಾ ಒಳ್ಳೆ ಅರಿಶಿಣ ಸಿಕ್ಕಿದ್ರೆ, ನಾನು ಒಂದು ಕಣ್ಣಿಗೆ ಹಚ್ಕೊಂಡಿದ್ದೀನಿ, ಒಂದು ಕಣ್ಣು ಹತ್ರ ಮೇಲೆ ಹಚ್ಕೊಂಡಿದ್ದೀನಿ. ಕೊಂಬು ಸಿಕ್ಕಿದ್ರೆ ಅದರಲ್ಲೇ ಮಾಡ್ಕೊಳ್ಳಿ. ಮನೆಯಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ಮಂತ್ ಕಂಟಿನ್ಯೂ ಮಾಡಿ, ಆವಾಗ ಒಂದು ಒಳ್ಳೆ ರಿಸಲ್ಟ್ ನೀವು ತಗೊಳ್ಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ಫೇಸ್ ಎಲ್ಲ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹೇಗೆ ಕಾಣ್ತಿದೆ ಅಂತ. ನನಗೆ ಸ್ವಲ್ಪ ಇಲ್ಲಿ ಡಾರ್ಕ್ ಸರ್ಕಲ್ ಇದೆ, ಅದು ಬಿಟ್ಟರೆ ಫೇಸ್ ಎಲ್ಲ ಕ್ಲಿಯರ್ ಇದೆ. ನೋಡಿ, ಇದು ಹೀಟಾಗಿ ಸ್ವಲ್ಪ ಗುಳ್ಳೆ ಆಗಿಬಿಟ್ಟಿದೆ ಅಲ್ಲಿ. ನೋಡಿ ಹೇಗೆ ಕಾಣ್ತಿದೆ, ತುಂಬ ಕ್ಲಿಯರ್ ಆಗಿ. ಮಗು ತಿಂಡಿ ತಿನ್ನಿಸ್ಬೇಕು. ಕೋಣ ಮೊಬೈಲ್ ಇಲ್ಲ ಅಂದ್ರೆ ತಿಂಡಿ ಹೋಗಲ್ವ ನನ್ನ ತಿಂಡಿ. ಪ್ರಾಗ್ಯ ಮೊಬೈಲ್ ಇಲ್ಲದೆ ತಿಂಡಿ ತಿನ್ನಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ, ಪ್ರಾಗ್ಯ ಗುಡ್ ಗರ್ಲ್ ಅಲ್ಲ, ಬ್ಯಾಡ್ ಗರ್ಲ್. ಎಲ್ಲರೂ ಕೇಳಿಸ್ಕೊಳ್ಳಿ, ಕಿರ್ತಾವಳು ನೋಡಿ. ಮೊಬೈಲ್ ಇಲ್ಲ ಅಂದ್ರೆ ಪ್ರಾಗ್ಯ ತಿನ್ನಕ್ ಹೋಗಲ್ಲ. ಇಲ್ಲ, ಪ್ರಾಗ್ಯ ಗುಡ್ ಗರ್ಲ್, ಒಳ್ಳೆ ಹುಡುಗಿ.
ಮೊಬೈಲ್ ಇಲ್ಲ ಅಂದ್ರೂ ತಿಂತಾಳೆ ಅಲ್ವಾ? ಡನ್ ಡನ್ ಹೇಳು, ಡನ್. ಇವಾಗ ಪ್ರಾಗ್ಯಂದು ತಿಂಡಿ ಎಲ್ಲ ತಿಂದಾದ್ಮೇಲೆ ಅವಳಿಗೆ ಹಚ್ಚುತ್ತಾ ಇದ್ದೀನಿ. ಒಂದೊಂದು ಸಲ ಅವಳು ಬೇಕು ಅಂತ ಹೇಳ್ತಾಳೆ, ನಾನೇನಾದರೂ ಫೇಸಿಗೆ ಅಪ್ಲೈ ಮಾಡಿದಾಗ. ಒಂದೊಂದು ಸಲ ಇಂಟ್ರೆಸ್ಟ್ ಇರಲ್ಲ, ಮಕ್ಕಳೇ ಆಗೋಲ್ವಾ. ಹಾಗೆ ಇವಳು ಬೇಡ ಬೇಡ ಅಂತ ಇದ್ಲು, ಆದರೂ ನಾನು ತೆಗ್ದಿಟ್ಟಿದ್ದೆ ಅಲ್ಲ, ಅವಳಿಗೋಸ್ಕರ ಹಚ್ಕೊ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳಿಗೂ ನೀವು ಹಚ್ಬೋದು. ಸ್ಕಿನ್ ಏನು ಮಕ್ಕಳಿಗೆ ಹಚ್ಚಿದಾಗ ಏನಾದರೂ ತೊಂದರೆ ಆಗ್ತದ? ಏನಿಲ್ಲ. ತುಂಬ ಮಕ್ಕಳು ಬಿಸಿಲಲ್ಲೆಲ್ಲ ಆಟ ಆಡ್ತಾರಲ್ಲ, ಆ ಥರ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ತುಂಬ ಬ್ರೈಟಾಗಿ ಕೂಡ ಫೇಸ್ ಕಾಣುತ್ತೆ. ಹಾಗಾಗಿ ಅವಳಿಗೆ ಕೂಡ ನಾನು ಹಚ್ಚುತ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ನಿಮ್ಗೆ ಏನಾದರೂ ಚೇಂಜಸ್ ಕಾಣಿಸಿದರೆ ಫೇಸ್. ನಿಮಗೆ ಗಂಧದ ಕೊಡಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಹಚ್ಕೋಬೋದು. ಹಾಗೆ ಸಂಜೆ ಚಿಕನ್ ಕೂಡ ತಂದಿದ್ದರು ಅಪ್ಪ. ಹಾಗೆ ಅವರು ಕೆಲಸ ಅದು ಚಿಕನ್ ಕ್ಲೀನ್ ಮಾಡೋದು ಯಾವಾಗ್ಲೂ. ನಾವಿದ್ದರೆ ಮಾತ್ರ ಅವರು ಚಿಕನೆಲ್ಲ ತರೋದಿಲ್ಲ, ಅಂದರೆ ಮೀನು ತರ್ತಾರೆ ಅಷ್ಟೇ. ಇಲ್ಲಿ ಅವರಿಬ್ಬರೇ ಇರುತ್ತಲ್ಲ, ಹಾಗಾಗಿ ಇಲ್ಲ ತಮ್ಮ ಬಂದರೆ ಚಿಕನೆಲ್ಲ ತರ್ತಾರೆ. ಇವಾಗ ನಾವು ಬಂದಿದ್ದೀವಲ್ಲ, ಹಾಗಾಗಿ ಚಿಕನೆಲ್ಲ ತರ್ತಾರೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾರು ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಮಾಮೂಲಾಗಿ ನಾನು ಶೇರ್ ಮಾಡಿದ್ದೆ. ಹಾಗೆಯೇ ನಾನು ಹೇಗೆ ಮಾಡ್ತೀನೋ ನಮ್ಮಮ್ಮನೂ ಸ್ವಲ್ಪ ಹಾಗೆ ಮಾಡ್ತಾರೆ, ಬಟ್ ಅವ್ರ ಕೈ ರುಚಿ ಚೇಂಜ್ ಇರುತ್ತೆ, ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದಾರೆ, ಬಟ್ ತುಂಬ ಸಿಡಿಲು ಗುಡುಗು ಬರ್ತಿರೋದ್ರಿಂದ ಕರೆಂಟ್ ಹೋಗಿದೆ. ಹಾಗೆ ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕಾಗ್ತಿಲ್ಲ. ಓಕೆ, ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕರೆಂಟ್ ಹೋಗಿದೆ, ಮತ್ತು ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಮೀಟ್ ಮಾಡೋಣ, ಒಂದು ಒಳ್ಳೆ ಒಂದು ವ್ಲಾಗ್ ಜೊತೆ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.